ಏನು ಕಾಶ್ಮೀರದ ಕಣಿವೆಯಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ ಆಗಿದೆ, ಅದನ್ನು ನಾನು ಖಂಡಿಸ್ತೇನೆ. ಜೊತೆಗೆ ಆ 27 ಜನ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಕರ್ನಾಟಕದ 2 ಹತ್ಯೆಯಾಗಿದ್ದಾರೆ. ವಿಶೇಷವಾಗಿ ಅವರಿಗೆ, ಅವರ ಕುಟುಂಬದವರಿಗೆ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಅವರಿಗೆ ಅವರ ನಷ್ಟವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಮಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, ಬಹಳ ಪರಿಣಾಮಕಾರಿಯಾದಂಥ ಶಕ್ತಿಯುತವಾದಂಥ ಮಿಲಿಟರಿ ಇಂಟೆಲಿಜೆನ್ಸು ನಮ್ಮಲ್ಲಿ ಇದೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು? ಆ ಟೆರರಿಸ್ಟ್ಗಳು ಹೇಗೆ ಬಂದರು, ಎಲ್ಲಿಂದ ಬಂದರು, ಇದು ಇವತ್ತು ಅತಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇಲ್ಲಿಯವರೆಗೆ ಇಂತಹ ದೊಡ್ಡ ಘಟನೆ ಯಾವುದೂ ನಡೆದಿರಲಿಲ್ಲ. ಅಲ್ಲೊಂದು ಸಣ್ಣ ಪುಟ್ಟ ಇಂಥ ದೊಡ್ಡ ಘಟನೆ ಇಲ್ಲಿವರೆಗೂ ನಡೆದಿರಲಿಲ್ಲ. ಅದರಲ್ಲಿ ವಿಶೇಷವಾಗಿ ಹಿಂದೂಗಳನ್ನು ಗುರಿ ಮಾಡಿ, ನೀನು ಹಿಂದೂ ಅದಕ್ಕಾಗಿ ನಿಮ್ಮನ್ನು ಕೊಲ್ತೇವೆ ಅಂತ ಹೇಳಿ ಏನು ಅವ್ರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಭಾಳ ಆತಂಕಕಾರಿಯಾದಂಥ ವಿಚಾರ. ಜೊತೆಗೆ ಇದು ಹೊಸದು ಅಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಅಟ್ಯಾಕ್ ಮಾಡುವಾಗೆಲ್ಲ ಅನೇಕ ಸಂದರ್ಭದಲ್ಲಿ ಆ ಮಾತುಗಳನ್ನು ಹಾಕ್ಕೊಂಡೇ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ಮುಲಾಜಿಂದ ತಗೋಬೇಕು. ಕಾಂಗ್ರೆಸ್ಸು ನೋಡಿ, ಅದೇ ಹೇಳೋದು, ನಾವು ಮಾತಾಡಿಲ್ಲ. ಕಾಂಗ್ರೆಸ್ಸು, BJP ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ. ಇದು ದೇಶದ ಭದ್ರತೆಯ ಪ್ರಶ್ನೆ, ನಮ್ಮ ಸಮುದಾಯಗಳ ಭದ್ರತೆಯ ಪ್ರಶ್ನೆ. ಇದಕ್ಕೆ ಯಾಕೆ ನಾವು ರಾಜಕಾರಣ ಮಾಡಬೇಕು? ಆ ಹೆಸರುಗಳೇ ಹೇಳಬಾರ್ದು. ಕಾಂಗ್ರೆಸ್ ಹೆಸರು ಹೇಳಬಾರ್ದು, BJP ಹೆಸರು ಹೇಳಬಾರ್ದು, ಯಾರೇ ಇದ್ದರು. ನಾನೀಗ ಹೇಳಿದ್ದು ನಾನೇನಂತ ಹೇಳಿದೆ? ನಾನು ಕೇಂದ್ರ ಸರ್ಕಾರ ಅಂತ ಹೇಳಿ, BJP ಅಂತ ಹೇಳಿದ್ನ. ನನಗೂ ಹೇಳೋಕ್ಕಾಗಲ್ವ BJP ಫೇಲ್ಯೂರ್ ಅಂತ? ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕು. ಇಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಬಿ ಅಬೌವ್ ಪಾರ್ಟಿ, ಅಬೌವ್ ಎವ್ರಿ ಡಿಫರೆನ್ಸ್. ಸರ್, ಹಿರಿಯ ವಿಂಗ್ ಕಮಾಂಡರ್ ಒಬ್ಬರು ರಿಟೈರ್ಡ್ ಹೇಳ್ತಿರೋಂಥದ್ದು ಕ್ಲೈಮ್ ಮಾಡಿದ್ದಾರೆ. ನಾವೇ ಮಾಡಿರೋದು ಅಂತ ಸಂಘಟನೆಗಳು ಕ್ಲೈಮ್ ಮಾಡಿದ್ದಾರೆ. ಆ ಸಂಘಟನೆ ಎಲ್ಲಿದೆ ಅವ್ರನ್ನ ಹುಡುಕಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಂತೇಳಿ ನಾನು ಹೇಳಿದೆ. ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆದಮೇಲೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲೇಬೇಕಲ್ಲ. ಹಾಗಾಗಿ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು ಮೊದಲನೇದಾಗಿ ಇಂಟೆಲಿಜೆನ್ಸ್ ಲ್ಯಾಬ್ಸ್, ಮಿಲಿಟರಿ ಇಂಟೆಲಿಜೆನ್ಸ್ನವ್ರಿಗೆ ಕಣ್ಸಪ್ಸಿ ಬಂದಿದ್ದಾರೆ ಮತ್ತು ಸೆಕ್ಯೂರಿಟಿ ಕೂಡ ಲ್ಯಾಬ್ಸ್ ಆಗಿರ್ತಕ್ಕಂಥದ್ದು. ಓಪನ್ ಆಗಿ ಜನರನ್ನ ಕರೆದು ಅವರು ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅವ್ರನ್ನ ಬಟ್ಟೆ ತೆಗೆಸುವಂಥದ್ದು, ಅವರಿಗೆ ಇಂಥದ್ದೆಲ್ಲ ಯಾವತ್ತೂ ನಾವು ಕೇಳೇ ಇರಲಿಲ್ಲ. ಅಂಥದ್ರಲ್ಲಿ ಇದು ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕಾಗ್ತದೆ, ಕೇಂದ್ರ ಸರ್ಕಾರ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸ್ಥಳೀಯ ಸಹಕಾರ ಇಲ್ಲದೆ ಈ ಥರ ಅಟ್ಯಾಕ್ಗಳು ನಡೆಯೋಕ್ಕೆ ಸಾಧ್ಯ ಇದೆ ಸರ್?
ಅಲ್ಲ, ಅದೇನೇ ಇರಲಿ, ಸ್ಥಳೀಯ ಸಹಕಾರ ಇದ್ಕೊಂಡೇ ಆಗಿರಲಿ ಅಥವಾ ಸಹಕಾರ ಇಲ್ಲದೇ ಆಗಿರಲಿ ಅಥವಾ ಒಳಗಡೆ ಏನೋ ನಮ್ಮ ಫೋರ್ಸ್ ಒಳಗಡೆನೇ ಯಾರಾದರೂ ಕೂಡ ಇದಕ್ಕೆ ಸಹಕಾರ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೂ ಕೂಡ ಅದನ್ನೆಲ್ಲ ಇವರು ಕಂಡಿಡ್ಕೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು, ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೋಬೇಕು. ಇದು ಒಂದು ನಮ್ಮ ದೇಶದ ಪ್ರಶ್ನೆ, ಮತ್ತೊಂದು ನಮ್ಮ ಸಮುದಾಯಗಳ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್, ಅಲ್ಲಿ ಶಾಂತಿ ನೆಲೆಸ್ತಾ ಇತ್ತು, ಹಾಗಾಗಿ ಕೆಲ ಭದ್ರತಾ ಪಡೆಗಳನ್ನು ವಾಪಸ್ ಹಿಂಪಡೆಯಲಾಗಿತ್ತು ಅನ್ನುವಂಥ ಮಾಹಿತಿ. ಇಲ್ಲ, ಅದೇನೇ ಇರಲಿ, ಅದು ನಮಗೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ನಮಗೆ ಮಾಹಿತಿಗಳು, ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿ ನಮಗೆ ಇಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಆಗಿತ್ತು, ಶಾಂತಿ ಇತ್ತು ಅಂತ ಹೇಳಿ ಸೆಕ್ಯೂರಿಟಿ ವಿಡ್ರಾ ಮಾಡಿದ್ರು, ಇವೆಲ್ಲ ನಮಗೆ ಗೊತ್ತಿಲ್ಲ, ಮಾಹಿತಿಗಳು ಗೊತ್ತಿಲ್ಲ. ಅದೇನೇ ಇರಲಿ, ಒಟ್ಟಲ್ಲಿ ಫೇಲ್ ಅಂತೂ ಆಗಿದ್ದಾವಲ್ಲ, ಫೇಲ್ ಆಗಿದ್ದೇವೆ. ನಾವು ಸೆಕ್ಯೂರಿಟಿ ದೃಷ್ಟಿಯಲ್ಲಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟೀಮನ್ನೇ ಕಳಿಸಿದ್ದಾರೆ. ನಮ್ಮ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ಕೂಡ ಅಲ್ಲಿ ನಮ್ಮ ಏನು ಕರ್ನಾಟಕ ಭವನದಲ್ಲಿ ಹಿರಿಯ ಅಧಿಕಾರಿಗಳಿದ್ದರು, ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಅಲ್ಲಿ ಸ್ಥಳಕ್ಕೆ ನಿಯೋಜನೆ ಮಾಡಿದ್ದಾರೆ. ಅವರಲ್ಲಿ ಹೋಗಿ ಅವರು ಮಾಹಿತಿಗಳೆಲ್ಲ ತೊಗೊಂಡ್ಮೇಲೆ, ನೆನ್ನೆನೇ ಹೋಗಿದ್ದಾರೆ, ಮಾಹಿತಿಗಳನ್ನು ತೊಗೊಂಡ್ಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ನಮ್ಮ ಕನ್ನಡಿಗರು ಏನು ಇದ್ದಾರೆ ಅವ್ರ ಮಾಹಿತಿಗಳು ಸಿಗುತ್ತೆ ಮತ್ತು ಅವ್ರಿಗೇನು ರಕ್ಷಣೆ ಕೊಡಬೇಕು ಅದನ್ನೆಲ್ಲ ಸರ್ಕಾರ ಕೊಡೋದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಕಾಂಗ್ರೆಸ್ನವರು ಯಾವುದೇ ಸರ್ಕಾರವಿರಲಿ, ಕೋವಿಡ್ ಸಂದರ್ಭದಲ್ಲಿ 1 ಲಕ್ಷ ಜನ ವಾಪಸ್ ಕರೆಸ್ಕೊಂಡು ದುಡ್ಡು ಉಳ್ಸಾಕ ಕರೆಸ್ಕೊಂತ ಅಥವಾ ಯಾವ ಪುರುಷಾರ್ಥಕ್ಕೆ ಕರೆಸ್ಕೊಳ್ತು ಅವರು ಇದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅಂತ. ನಾವು ಏನು ಬೇಕಾದರೂ ಸ್ಪೆಕ್ಯುಲೇಟ್ ಮಾಡೋದು, ಅದು ವ್ಯಾಖ್ಯಾನ ಅಷ್ಟೇ ಆಗುತ್ತೆ. ಆದರೆ ಸತ್ತವ್ರು ಸತ್ರಲ್ಲ, ಲ್ಯಾಪ್ಸಸ್ ಆಗಿರೋದಂತೂ ನಿಜ ಅಲ್ವಾ? ಅದು ಯಾಕಾಯಿತು ಅಂತ ವಿಶ್ಲೇಷಣೆ ಮಾಡೋಣ. ಈಗ ಸೆಕ್ಯೂರಿಟಿ ಕಡಿಮೆ ಇತ್ತು, ನಾನು ಹೇಳಿದ್ನಲ್ಲ, ಸೆಕ್ಯೂರಿಟಿ ಕಡಿಮೆ ಇತ್ತು, ಅಲ್ಲಿ ಇಷ್ಟು ದಿವಸ ಶಾಂತಿಯಿಂದ ಇತ್ತು ಅಂತೇಳಿ ಬಹುಶಃ ಅವರು ಸ್ವಲ್ಪ ರಿಲ್ಯಾಕ್ಸು ಮಾಡಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದುಗಡೆ ಒಂದು ಸೆಕ್ಯೂರಿಟಿ ಕವರ್ ಇರಲೇಬೇಕಲ್ಲ, ಅದನ್ನಲ್ಲಿ ಲ್ಯಾಪ್ಸ್ ಆಗಿದೆ. ಸರ್ಕಾರ ಬಂದ ಸ್ವಲ್ಪ ಮೈಮರೆತಿರ್ಬೋದು, ಏನಂತ ನೋಡೋಣ. ಕೇಂದ್ರಕ್ಕೆ ಏನಾದರೂ ಏನಂತ ವರದಿಗಳ ಮುಂದೆ ಏನೆಲ್ಲ ಬರ್ತವೆ ಅದನ್ನು ನೋಡೋಣ. ಕೇಂದ್ರಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಪತ್ರ ಅಲ್ಲ, ನಾವು ಇಲ್ಲಿ ರಾಜ್ಯ ಸರ್ಕಾರ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ತಿಳಿಸ್ತೇವೆ. ಈ ಥ್ಯಾಂಕ್ ಯು.